ಶಾಸಕರು ಮಾತನಾಡಿದ್ದಾರೆ. ನಮ್ಮನ್ನು ಒಳಗೊಂಡ ಹಾಗೆ ನಾವೆಲ್ಲರೂ ಕೂಡ ಇವತ್ತು ಶಾಸಕರು ಮಾತನಾಡಿರುವ ಮಾತುಗಳನ್ನ ಸದಾ ನೆನಪಿನಲ್ಲಿ ಇಟ್ಕೊಂಡು ಆ ನೆಲೆಯಲ್ಲಿ ನಾವು ಕೆಲಸ ಮಾಡಿದ್ದೆ ಆದ್ರೆ ಖಂಡಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ ಕನಸುಗಳನ್ನ ನನಸು ಮಾಡಲಿಕ್ಕೆ ಸಾಧ್ಯವಿದೆ ಅನ್ನುವ ಮಾತನ್ನ ಹೇಳ್ತಾ ಶಾಸಕರಿಗೆ ವೈಯಕ್ತಿಕವಾಗಿ ನಾನು ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಬಹಳ ಸಂತೋಷದಿಂದ ನಾನು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದೇನೆ. ಇದು ಒಂದು ರೀತಿಯಲ್ಲಿ ನಮ್ಮೆಲ್ಲರ ಪಾಲಿಗೆ ಆತ್ಮಾವಲೋಕನದ ಸಭೆ ಆಗ್ಬೇಕು, ಆತ್ಮ ವಿಮರ್ಶೆಯ ಸಭೆ ಆಗ್ಬೇಕು ಅಂತಾನೆ ನಾನು ಭಾವಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಚಾರಿತ್ರಿಕವಾದಂತಹ ಅನೇಕ ಮಾತುಗಳನ್ನ ಮಾತನಾಡಿದ್ದಾರೆ, ಬರಹಗಳನ್ನ ದಾಖಲಿಸಿದ್ದಾರೆ. ಈ ಸಂದರ್ಭಕ್ಕೆ ಅನ್ವಯಿಸಬಹುದಾದ ಎರಡು ಮಾತುಗಳು ತುಂಬಾ ಮುಖ್ಯ ಅಂತ ನನ್ಗನ್ಸುತ್ತೆ. ಬಾಬಾ ಸಾಹೇಬರು ಹೇಳಿರುವ ಮಾತು, ಯಾವ ಸಮುದಾಯ ತನ್ನ ಪರಂಪರೆ ಮತ್ತು ಚರಿತ್ರೆಯನ್ನ ಮರೆಯುತ್ತದೋ ಆ ಸಮುದಾಯ ತನ್ನೆಲ್ಲ ಹಕ್ಕು ಮತ್ತೆ ಅಧಿಕಾರವನ್ನ ಕಳೆದುಕೊಳ್ಳುತ್ತದೆ ಅಂತ ಹೇಳಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದ ಮಾತು, ಯಾವುದೇ ವ್ಯಕ್ತಿ ಅಥವಾ ಸಮುದಾಯ ಆಮೂಲಾಗ್ರವಾದ ಪ್ರಗತಿಯನ್ನ ಸಾಧಿಸಬೇಕಾದರೆ, ಅಭಿವೃದ್ಧಿಯನ್ನ ಸಾಧಿಸಬೇಕಾದರೆ ಆ ವ್ಯಕ್ತಿ ಅಥವಾ ಸಮುದಾಯ ಮೊದಲಿಗೆ ಮಾನಸಿಕ ಗುಲಾಮಗಾರಿಕೆಯಿಂದ ಬಿಡುಗಡೆಗೊಳ್ಳಬೇಕು ಅಂತ ಹೇಳಿದ್ದಾರೆ. ಈ ಎರಡು ಮಾತುಗಳನ್ನ ನಾವೆಲ್ಲರೂ ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಸಭೆಯನ್ನ ನಾನು ಆತ್ಮಾವಲೋಕನದ ಸಭೆ, ಆತ್ಮ ವಿಮರ್ಶೆಯ ಸಭೆ ಅಂತ ಹೇಳಿದ್ದು. ಸ್ನೇಹಿತರೆ, ಶಾಸಕರು ಕೂಡ ಅದನ್ನ ಮಾತನಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಏನೆಲ್ಲವನ್ನ ಪಡೆದುಕೊಂಡ ನಾವು ಶಿಕ್ಷಣ, ಉದ್ಯೋಗ, ಸಂವಿಧಾನದ ಹಕ್ಕುಗಳನ್ನ ಏನೆಲ್ಲವನ್ನ ಪಡ್ಕೊಂಡಿದ್ದೀವಿ, ಆತ್ಮಾಭಿಮಾನ, ಸ್ವಾಭಿಮಾನ, ಸ್ವಾವಲಂಬನೆ, ಅಧಿಕಾರ, ಅಂತಸ್ತು, ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದಿಂದ, ತ್ಯಾಗದಿಂದ, ಪರಿಶ್ರಮದಿಂದ ಏನೆಲ್ಲವನ್ನ ಪಡೆದುಕೊಂಡ ನಾವು ಮರಳಿ ಬಾಬಾ ಸಾಹೇಬರಿಗೆ ಕೊಟ್ಟದ್ದೇನು ಅನ್ನುವ ಪ್ರಶ್ನೆಗಳನ್ನ ನಾವೆಲ್ಲರೂ ಕೇಳ್ಕೋಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಸ್ವಾರ್ಥತೆಯಿಂದ ತಮ್ಮ ಕುಟುಂಬವನ್ನ ಕಡೆಗಣಿಸುತ್ತಾ, ತಮ್ಮ ಮಕ್ಕಳನ್ನ ಕಡೆಗಣಿಸುತ್ತಾ, ತಮ್ಮ ಹೆಂಡತಿಯನ್ನ ಕಡೆಗಣಿಸುತ್ತಾ ಯಾಕೆ ಅಷ್ಟೆಲ್ಲ ಹೋರಾಟವನ್ನ ಮಾಡಬೇಕಾಯಿತು, ಯಾಕೆ ಅಷ್ಟೆಲ್ಲ ತ್ಯಾಗವನ್ನ ಮಾಡಬೇಕಾಯಿತು ಅಂದ್ರೆ ನಮ್ಮೆಲ್ಲರ ಬಿಡುಗಡೆಗಾಗಿ, ನಮ್ಮೆಲ್ಲರ ಪ್ರಗತಿಗಾಗಿ ಅಂತ. ಅಂತಹ ಬಾಬಾ ಸಾಹೇಬರ ಫಲಾನುಭವಿಗಳಾದ ನಾವು ಮರಳಿ ಅವರಿಗೆ ಕೊಟ್ಟದ್ದೇನು ಅನ್ನುವ ಪೇ ಬ್ಯಾಕ್ ಟು ಸೊಸೈಟಿ ಅನ್ನುವ ಕಾನ್ಸೆಪ್ಟ್ ಅನ್ನ ಏನು ಶಾಸಕರು ಮಾತನಾಡಿದ್ರು, ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಾದ, ಅಧಿಕಾರಿಗಳಾದ, ನಾಗರಿಕರಾದ ನಾವೆಲ್ಲರೂ ಕೇಳ್ಕೋಬೇಕಾಗಿದೆ ಅಂತ ಅನ್ಸುತ್ತೆ ಸ್ನೇಹಿತರೆ. ಆ ಹಿನ್ನೆಲೆಯಲ್ಲಿ ಇಂತಹ ಸಭೆಗಳು ಕೇವಲ ಆಚರಣೆಗಳಾಗದೆ ಅನುಸರಣೆಗಳಾಗಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಾ, ಅವ್ರ ಕರ್ತವ್ಯಗಳನ್ನ ಮುಂದುವರಿಸ್ತಾ ಇದ್ದೀವಾ ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ ಅಂತ ಅನ್ಸುತ್ತೆ ಸ್ನೇಹಿತರೆ. ಈ ಎಲ್ಲ ಮಾತುಗಳನ್ನ ನಾವು ಯಾಕೆ ಇವತ್ತು ತುಂಬಾ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಅಂದ್ರೆ, ನಮಗೆ ಶಿಕ್ಷಣ ನೀಡಿದ, ನಮಗೆ ಅಧಿಕಾರ ನೀಡಿದ, ನಮಗೆ ನೌಕರಿ ನೀಡಿದ, ನಮ್ಮೆಲ್ಲರ ಬಿಡುಗಡೆಗೆ ಕಾರಣವಾಗಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ, ಆ ಮೂಲಕ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಟ್ಟಿಕೊಟ್ರು. ಇವತ್ತು ಆ ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಂಡಾಂತರದಲ್ಲಿದೆ. ಅಂತಹ ಸಂವಿಧಾನವನ್ನ, ಬಾಬಾ ಸಾಹೇಬರು ಕಲ್ಪಿಸಿಕೊಟ್ಟ ಸಂವಿಧಾನವನ್ನ, ಬಾಬಾ ಸಾಹೇಬರು ಕಲ್ಪಿಸಿಕೊಟ್ಟ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಉಳಿಸಿಕೊಳ್ಳದಿದ್ದರೆ, ಕಾಪಾಡದಿದ್ದರೆ ಮುಂದಿನ ತಲೆಮಾರು ನಮ್ಮನ್ನ ಕ್ಷಮಿಸಲ್ಲ ಅಂತ.
ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ಅದಕ್ಕೆ ನನಗನ್ಸೋದು, ಈ ದೇಶದ ದಲಿತ ಸಮುದಾಯವನ್ನು ಒಳಗೊಂಡ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಅವರು ಬರೆದ ಭಾರತ ಸಂವಿಧಾನವನ್ನ ಮರೆತ ಭಾರತಕ್ಕಾಗಲಿ ಭಾರತೀಯರಿಗಾಗಲಿ ಭವಿಷ್ಯವಿಲ್ಲ ಅನ್ನುವಂತಹದ್ದನ್ನ ದಲಿತರು ಯೋಚನೆ ಮಾಡಬೇಕಾಗಿದೆ. ಈ ದೇಶದ ಸಮಸ್ತ ನಾಗರಿಕರು ಕೂಡ ಯೋಚನೆ ಮಾಡಬೇಕಾಗಿದೆ ಅಂತ ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ನನಗೆ ಈ ದೇಶದ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ವರ್ಗದ, ಎಲ್ಲ ಸಮುದಾಯದವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಅವರು ಬರೆದ ಭಾರತ ಸಂವಿಧಾನದ ಋಣದ ಮಕ್ಕಳು ಅನ್ನುವಂಥದ್ದನ್ನ ನಾವು ಮತ್ತೆ ಮತ್ತೆ ನೆನಪು ಮಾಡಬೇಕಾಗಿದೆ. ಅದನ್ನೇ ನಮ್ಮ ಶಾಸಕರು ಕೂಡ ಹೇಳಿದ್ರು. ಆದ್ರೆ ದುರಂತ ಇವತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗಲೂ ಕೂಡ ಈ ದೇಶ, ಈ ಜಾತಿ ವ್ಯವಸ್ಥೆ ಅವರನ್ನು ಅವಮಾನಿಸಿದೆ, ಅವರ ಮೇಲೆ ಹಲ್ಲೆ ಮಾಡಿದೆ, ಬೇರೆ ಮಕ್ಕಳ ಜೊತೆ ಕುಳಿತು ಪಾಠ ಕೇಳುವ ಅವಕಾಶವನ್ನು ನಿರಾಕರಿಸಿದೆ, ಬಾಯಾರಿಕೆ ಆದಾಗ ನೀರು ಕೊಟ್ಟಿಲ್ಲ. ಅಂತೆಲ್ಲ ರೀತಿಯಲ್ಲಿ ಬಾಬಾ ಸಾಹೇಬರು ಬದುಕಿದ್ದಾಗಲೂ ಕೂಡ ಈ ದೇಶದ ಜಾತಿ ವ್ಯವಸ್ಥೆ, ಮನುವಾದಿ ವ್ಯವಸ್ಥೆ ಅವರನ್ನು ಅವಮಾನಿಸಿದೆ. ಬಾಬಾ ಸಾಹೇಬರ ಸಾವಿನ ನಂತರವೂ ಕೂಡ ಅವರನ್ನು ಅವಮಾನಿಸಲಾಗುತ್ತಿದೆ. ಹಾಗಾದ್ರೆ ಬಾಬಾ ಸಾಹೇಬರು ಈ ದೇಶಕ್ಕೆ ಮಾಡಿರುವ ಅನ್ಯಾಯವಾದ್ರೂ ಏನು ಅನ್ನುವ ಪ್ರಶ್ನೆಗಳನ್ನ ಈ ದೇಶದ ಜಾತಿವಾದಿಗಳಿಗೆ, ಈ ದೇಶದ ಮನುವಾದಿಗಳಿಗೆ, ಈ ದೇಶದ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ವರ್ಗದ ಸಂವಿಧಾನ ಫಲಾನುಭವಿಗಳಿಗೆ ನಾವು ಈ ಮಾತುಗಳನ್ನ ಕೇಳಬೇಕಾಗಿದೆ. ಹಾಗಾದ್ರೆ ಬಾಬಾ ಸಾಹೇಬರು ನಿಮಗೆ ಮಾಡಿದ ಅನ್ಯಾಯವಾದ್ರೂ ಏನು? ನಿಮ್ಮೆಲ್ಲರಿಗೆ ಸಂವಿಧಾನದ ಮೂಲಕ ಶಿಕ್ಷಣವನ್ನ ಕಲ್ಪಿಸಿಕೊಟ್ಟಿದ್ದೇ ಅಪರಾಧನ? ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗದವರಿಗೆ ಸಂವಿಧಾನದ ಮೂಲಕ ಮಾನವ ಹಕ್ಕುಗಳನ್ನ, ಓಟ್ ಹಾಕುವ ಹಕ್ಕನ್ನ, ಉದ್ಯೋಗದ ಅವಕಾಶಗಳನ್ನ, ರಾಜಕೀಯ ಅವಕಾಶಗಳನ್ನ, ಅಧಿಕಾರದ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ದೇ ಅಪರಾಧನ? ಅದಕ್ಕಾಗಿ ಬಾಬಾ ಸಾಹೇಬರನ್ನ ಅವಮಾನಿಸ್ಬೇಕಾ? ಬಹಳ ದೊಡ್ಡ ದುರಂತ, ಬಹಳ ದೊಡ್ಡ ದುರಂತ ಅಂತ ಅನ್ಸುತ್ತೆ. ಬಾಬಾ ಸಾಹೇಬರನ್ನ ಈ ದೇಶದ ಜಾತಿ ವ್ಯವಸ್ಥೆ ಯಾವ ಜಾತಿಯ ಕಾರಣಕ್ಕಾಗಿ ಅವರನ್ನ ಅವಮಾನಿಸ್ತೋ, ಅದೇ ರೀತಿಯಲ್ಲಿ ಇವತ್ತು ಅವರು ಭಾರತ ಸಂವಿಧಾನವನ್ನ ಬರೆದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಭಾರತ ಸಂವಿಧಾನ ಇವತ್ತು ಅಸ್ಪೃಶ್ಯತೆಯ ಕಳಂಕದಿಂದ ನರಳುತ್ತಿದೆ. ಅದಕ್ಕೆ ಸಂವಿಧಾನವನ್ನ ದೆಹಲಿಯ ಜಂತರ್ ಮಂತರ್ನಲ್ಲಿ ಸುಟ್ಟಾಗಲೂ ಕೂಡ ಈ ದೇಶದ ಬೇರೆ ಜಾತಿ, ಬೇರೆ ಧರ್ಮ, ಬೇರೆ ಸಮುದಾಯದವರು ಸಂವಿಧಾನದಿಂದ ಏನೆಲ್ಲ ಹಕ್ಕು, ಅಧಿಕಾರ, ಅವಕಾಶ, ಶಿಕ್ಷಣ, ಉದ್ಯೋಗ ಎಲ್ಲವನ್ನ ಪಡೆದುಕೊಂಡವರು ಯಾಕೆ ಯಾರು ಮಾತನಾಡಲೇ ಇಲ್ಲ? ಇದು ಅಪರಾಧ, ಇದು ರಾಷ್ಟ್ರದ್ರೋಹ, ಸಂವಿಧಾನವನ್ನ ಸುಟ್ಟಿದ್ದು ಈ ದೇಶಕ್ಕೆ ಎಸಗಿದ ಮೋಸ ಅಂತ ಯಾಕೆ ಮಾತನಾಡಲೇ ಇಲ್ಲ? ಹಾಗಾದ್ರೆ ಸಂವಿಧಾನದಿಂದ ನೀವೇನನ್ನು ಪಡ್ಕೊಳ್ಳೇ ಇಲ್ವಾ ಅನ್ನುವ ಪ್ರಶ್ನೆಗಳನ್ನ ನಾವು ಕೇಳಬೇಕಾಗುತ್ತೆ. ಬಹಳ ದುಃಖ ಆಗುತ್ತೆ. ಇದು ಈ ದೇಶದಿಂದ ಬಾಬಾ ಸಾಹೇಬರು ಅವಮಾನಕ್ಕೆ ಒಳಗಾದ್ರೂ ಕೂಡ, ನಿಂದನೆಗೆ ಒಳಗಾದ್ರೂ ಕೂಡ, ಹಲ್ಲೆಗೆ ಒಳಗಾದ್ರೂ ಕೂಡ, ಸಂವಿಧಾನವನ್ನ ಬರೆಯುವ ಅವಕಾಶ ಬಂದಾಗ ತಮ್ಮ ಮೇಲೆ ಹಲ್ಲೆ ಮಾಡಿದ, ಜಾತಿಯ ಕಾರಣಕ್ಕೆ ತಮ್ಮನ್ನ ಅವಮಾನಿಸಿದ ಯಾವ ಜಾತಿ, ಯಾವ ಧರ್ಮಕ್ಕೂ ವಂಚನೆ ಮಾಡಿಲ್ಲ ಸರ್. ಸಂವಿಧಾನದಲ್ಲಿ ತನ್ನನ್ನ ಅಸ್ಪೃಶ್ಯ ಅಂತ ಕೀಳಾಗಿ ನೋಡಿದ ಹಿಂದೂ ಧರ್ಮಕ್ಕೂ ಕೂಡ ಸಂವಿಧಾನದಲ್ಲಿ ರಕ್ಷಣೆ ಕೊಟ್ಟಿದ್ದಾರೆ. ತಮ್ಮ ಪ್ರವೇಶವನ್ನ ನಿರಾಕರಿಸಿದ ಹಿಂದೂ ದೇವಾಲಯಗಳಿಗೂ ಕೂಡ ಸಂವಿಧಾನದಲ್ಲಿ ರಕ್ಷಣೆ ಕೊಟ್ಟಿದ್ದಾರೆ. ನಾಟ್ ಓನ್ಲಿ ಹಿಂದೂ ಧರ್ಮ, ಎಲ್ಲ ಧರ್ಮಗಳಿಗೆ. ಇದೇ ಅಪರಾಧನ? ಈ ದೇಶದ ಎಲ್ಲ ಮಹಿಳೆಯರಿಗೆ ಶಿಕ್ಷಣದ ಅವಕಾಶವನ್ನ ಕೊಟ್ಟಿದ್ದು, ಸರ್ಕಾರಿ ನೌಕರಿಯ ಅವಕಾಶವನ್ನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ಸಂವಿಧಾನದ ಮೂಲಕ. ಆ ಕಾರಣಕ್ಕಾಗಿ ಈ ದೇಶದ ಮಹಿಳೆಯರು ಬಾಬಾ ಸಾಹೇಬರಿಗೆ, ಭಾರತ ಸಂವಿಧಾನಕ್ಕೆ ಋಣಿಗಳಾಗಿರಬೇಕಾಗಿದೆ. ಆದ್ರೆ ದುರಂತ, ಅವರು ಕೂಡ ಮಾತನಾಡಲ್ಲ. ಶೋಷಿತ ಸಮುದಾಯದ ಮಹಿಳೆಯರು, ವಿದ್ಯಾವಂತ ಮಹಿಳೆಯರು ಬಾಬಾ ಸಾಹೇಬರನ್ನ ಓದದೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ತಾ ಇರ್ತೀವಿ. ಮೇಲ್ಜಾತಿಯ, ಮೇಲ್ವರ್ಗದ, ಬೇರೆ ಧರ್ಮದ ಮಹಿಳೆಯರು, ವಿದ್ಯಾವಂತರು ಬಾಬಾ ಸಾಹೇಬರು ಕಲ್ಪಿಸಿಕೊಟ್ಟ ಅವಕಾಶವನ್ನ ಪಡ್ಕೊಂಡು ಅವ್ರಿಗೆ ಕೃತಜ್ಞರಾಗದೆ ಅವರನ್ನ ಜಾತಿ ಕಾರಣಕ್ಕಾಗಿ ನೋಡ್ತಾ ಅವರು ಅವಮಾನ ಮಾಡ್ತಾ ಇದ್ದಾರೆ. ನಾವಿಬ್ರು ಕೂಡ ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ತಾ ಇದ್ದೇವೆ. ಇದು ಬಾಬಾ ಸಾಹೇಬರಿಗೆ ಮಾಡುವ ಬಹಳ ದೊಡ್ಡ ದ್ರೋಹ, ವಂಚನೆ ಅಂತ ನನಗನ್ಸುತ್ತೆ. ಅದಕ್ಕೆ ಇಲ್ಲಿ ವಿದ್ಯಾರ್ಥಿಗಳಿದ್ದೀರಿ, ವಿದ್ಯಾರ್ಥಿನಿಯರಿದ್ದೀರಿ,
ನಿಮ್ಮ ಜವಾಬ್ದಾರಿ, ನೀವು MBBS ಆದ್ರೂ ಓದ್ರಿ, ಇಂಜಿನಿಯರಿಂಗ್ ಆದ್ರೂ ಓದ್ರಿ, ಅಥವಾ BA MA ಏನಾದ್ರೂ ಓದ್ರಿ, ನಿಮ್ಮ ಪಠ್ಯದ ಜೊತೆಗೆ ನಮ್ಮ ಜವಾಬ್ದಾರಿ, ಈ ದೇಶದ ದಲಿತ ವಿದ್ಯಾರ್ಥಿನಿಯರ ಬಹಳ ದೊಡ್ಡ ಜವಾಬ್ದಾರಿ ಏನು ಅಂದ್ರೆ, ನಮ್ಮ ಶಿಕ್ಷಣದ ಪಠ್ಯಕ್ರಮದ ಜೊತೆಗೆ ನಾವು ಬಾಬಾ ಸಾಹೇಬರ ಬರಹಗಳನ್ನು ಪಠ್ಯಕ್ರಮಗಳನ್ನಾಗಿ ಓದಲೇಬೇಕಾಗಿದೆ, ಓದಬೇಕಾಗಿದೆ. ಆಗ ಮಾತ್ರ ನಮಗೆ ಸಮುದಾಯದ ಋಣಪ್ರಜ್ಞೆ ಎಚ್ಚರಗೊಳ್ಳಲಿಕ್ಕೆ ಸಾಧ್ಯ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜಾಗೃತಗೊಳ್ಳಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ನಾವೆಲ್ಲ ಸ್ವಾರ್ಥಿಗಳಾಗ್ತೀವಿ ಅಂತ, ನಾವೆಲ್ಲ ಸ್ವಾರ್ಥಿಗಳಾಗಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬದುಕಿದ್ದಾಗ ತುಂಬಾ ನೋವಿನಿಂದ, ತುಂಬಾ ದುಃಖದಿಂದ ಈ ಮಾತುಗಳನ್ನ ಹೇಳಿದ್ದಾರೆ. ಅದನ್ನ ಅವರ ಆಪ್ತ ಕಾರ್ಯದರ್ಶಿ ಅವರ ಸಾವಿನ ಕೊನೆಯ ದಿನದವರೆಗೆ ಅವರ ಜೊತೆ ಇದ್ದ ಅವರ ಆಪ್ತ ಕಾರ್ಯದರ್ಶಿ ನಾನಕ್ ಚಂದ್ರತ್ತು ಅದನ್ನ ಬರೆದಿದ್ದಾರೆ. ದಯವಿಟ್ಟು ವಿದ್ಯಾರ್ಥಿನಿಯರಲ್ಲಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಬರಹ ಭಾಷಣಗಳು ಇಂಗ್ಲಿಷಲ್ಲಿದೆ, ಹಿಂದಿನಲ್ಲಿದೆ, ಕನ್ನಡದಲ್ಲಿದೆ. ದಯವಿಟ್ಟು ಓದ್ರಿ, ಬಿಡುವು ಮಾಡ್ಕೊಂಡು ಓದ್ರಿ. ನೀವು ಅವರ ವೇಟಿಂಗ್ ಫಾರ್ ವೀಸಾ ಅವರ ಆತ್ಮಕಥೆಯನ್ನ ಓದ್ರಿ, ಜಾತಿ ವಿನಾಶ ಅವ್ರ ಪುಸ್ತಕವನ್ನ ಓದ್ರಿ. ನಮಗೆ ಅವ್ರು ಕೊಟ್ಟ 2 ಸಂವಿಧಾನ, ಒಂದು ಕಾನೂನಾತ್ಮಕವಾದಂತಹ ಭಾರತ ಸಂವಿಧಾನ, ಮತ್ತೊಂದು ಸಾಂಸ್ಕೃತಿಕ ಸಂವಿಧಾನ ಬುದ್ಧ ಮತ್ತು ಆತನ ಧಮ್ಮ. ಇವೆರಡನ್ನ ದಯವಿಟ್ಟು ಓದ್ರಿ. ಈ ಸಂಘದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಬಾಗಲಕೋಟೆಯ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ, ನಮ್ಮ ಸಮುದಾಯದ ಮನೆಗಳಲ್ಲಿ, ಬೇರೆ ಜಾತಿ ಬೇರೆ ಧರ್ಮದವರ ಮನೆಗಳಲ್ಲಿ ಭಾರತ ಸಂವಿಧಾನ, ಬಾಬಾ ಸಾಹೇಬರು ಕೊನೆಯ ದಿನಗಳಲ್ಲಿ ಬರೆದ ಬುದ್ಧ ಮತ್ತು ಆತನ ಧಮ್ಮ ಪುಸ್ತಕ ಕಡ್ಡಾಯವಾಗಿ ಇರಬೇಕು. ಕಡ್ಡಾಯವಾಗಿ ಅದು ಓದುವ ಒಂದು ವಾತಾವರಣವನ್ನ ನಿರ್ಮಾಣ ಮಾಡುವಲ್ಲಿ ಈ ಸಂಘ ಪರಿಶ್ರಮ ವಹಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಈ ಪುಸ್ತಕಗಳನ್ನ, ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ, ಸ್ಟೇಟ್ಸ್ ಮೈನಾರಿಟೀಸ್ ಅಂಡ್, ಆ ಪುಸ್ತಕವನ್ನ ಓದ್ರಿ ದಯವಿಟ್ಟು. ಇಂತಹ ಕೆಲವು ಪುಸ್ತಕಗಳನ್ನಾದ್ರೂ ಓದ್ಬೇಕಾಗಿದೆ ಸ್ನೇಹಿತರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚರಿತ್ರೆ ಗೊತ್ತಿರಲಿಲ್ಲ ಅಂತಲ್ಲ, ಚರಿತ್ರೆಯನ್ನ ಆಳವಾಗಿ ಅಧ್ಯಯನ ಮಾಡಿದ ಕಾರಣಕ್ಕಾಗಿ, ಜಾತಿ ವ್ಯವಸ್ಥೆಯ ಅನ್ಯಾಯಗಳನ್ನ, ದೌರ್ಜನ್ಯ ದಬ್ಬಾಳಿಕೆಗಳನ್ನ ತುಂಬಾ ಅಧ್ಯಯನ ಮಾಡಿದ ಕಾರಣಕ್ಕಾಗಿ ಅವ್ರು ಬೇರೆ ತರ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಮನುಧರ್ಮಶಾಸ್ತ್ರ ಈ ದೇಶದಲ್ಲಿ ಜಾತೀಯತೆಯನ್ನ ಸೃಷ್ಟಿ ಮಾಡಿದೆ, ಅಸಮಾನತೆಯನ್ನ ಸೃಷ್ಟಿ ಮಾಡಿದೆ, ಹೆಣ್ಣು ಮಕ್ಕಳನ್ನ ನಿಕೃಷ್ಟವಾಗಿ ನಡೆಸಿಕೊಂಡಿದೆ. ಗಂಡ ಸತ್ರೆ ಜೀವಂತವಾಗಿ ಹೆಂಡತಿಯನ್ನು ಸುಡ್ತಾ ಇತ್ತ ಸತಿ ಸಾಗಮನ ಪದ್ಧತಿ ಇತ್ತು. ಹೆಣ್ಣು ಮಕ್ಕಳು ಪಾಪ ಮಾಡಿ ಹುಟ್ಟಿದವರು ಅಂತ ಹೇಳುತ್ತೆ, ಅವರಿಗೆ ಶಿಕ್ಷಣ ಅಧಿಕಾರ ಕೊಡಬಾರದು ಅಂತ ಹೇಳುತ್ತೆ, ಅಸ್ಪೃಶ್ಯತೆ ಜಾರಿಯಲ್ಲಿರಬೇಕು ಅಂತ ಹೇಳುತ್ತೆ, ಚಾತುರ್ವರ್ಣ ವ್ಯವಸ್ಥೆ ಜೀವಂತವಾಗಿರಬೇಕು ಅಂತ ಹೇಳುತ್ತೆ. ಇವತ್ತು ಮನುವಾದಿಗಳು ಮನುಧರ್ಮಶಾಸ್ತ್ರವನ್ನ ಸಂವಿಧಾನಕ್ಕೆ ಬದಲಾಗಿ ಮನುಧರ್ಮಶಾಸ್ತ್ರವನ್ನ ಚಾಲ್ತಿಗೆ ತರೋದಕ್ಕೆ ಎಲ್ಲ ರೀತಿಯ ಹುನ್ನಾರಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ಮನುಧರ್ಮಶಾಸ್ತ್ರಕ್ಕೆ, ಮನುವಾದಕ್ಕೆ ಬಹಳ ದೊಡ್ಡ ಪೆಟ್ಟು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಚೌದರ್ಕೆರೆ ಹೋರಾಟದ ಸಂದರ್ಭದಲ್ಲಿ ಮನುಧರ್ಮಶಾಸ್ತ್ರವನ್ನ ಬಹಿರಂಗವಾಗಿ ಸುಡ್ತಾರೆ ಬಾಬಾ ಸಾಹೇಬರು. ಆ ಸಭೆ ಒಳಗಡೆ ಬ್ರಾಹ್ಮಣ ಸಮುದಾಯದ ಒಬ್ಬ ವ್ಯಕ್ತಿ, ಬಾಬಾ ಸಾಹೇಬರ ಸ್ನೇಹಿತರಾದಂತ ಸಹಸ್ರಬುಧೆ ಇದ್ರು ಅಲ್ಲಿ. ಅವರು ಬ್ರಾಹ್ಮಣ ಹುಟ್ಟಿನಿಂದ. ಸಂವಿಧಾನ ಮನುಸ್ಮೃತಿಯನ್ನ ಬಾಬಾ ಸಾಹೇಬರು ಸುಟ್ಟಾಗ ಆಗ ಅವರು ಒಂದು ಪ್ರಸ್ತಾವನೆಯನ್ನು ಮಂಡಿಸಿದ್ರ ಸಭೆಯಲ್ಲಿ. ಬ್ರಾಹ್ಮಣ ಸಮುದಾಯದ ಸಹಸ್ರಬುಧೆ ಅವ್ರು ಹೇಳ್ತಾರೆ, ನನ್ನದೇ ಜಾತಿಯವರು ಬರೆದ ಮನುಧರ್ಮಶಾಸ್ತ್ರವನ್ನ ಬಾಬಾ ಸಾಹೇಬರು ಇವತ್ತು ಬೆಂಕಿ ಹಚ್ಚಿ ಸಾರ್ವಜನಿಕವಾಗಿ ಸುಟ್ಟಿದ್ದಾರಲ್ಲ, ಅದಕ್ಕೆ ನನ್ನ ಸಹಮತವಿದೆ ಅಂತ. ಯಾಕೆ ಬಾಬಾ ಸಾಹೇಬರು ಅದನ್ನ ಸುಡಬೇಕಾಯ್ತು? ಯಾವ ಮನುಧರ್ಮಶಾಸ್ತ್ರ ಸಾಮಾಜಿಕ ನ್ಯಾಯ ವಿರೋಧಿಯಾಗಿದೆ, ಸಮಾನತಾ ವಿರೋಧಿಯಾಗಿದೆ, ಜಾತೀಯತೆ ಅಸ್ಪೃಶ್ಯತೆಯನ್ನ ಹೇಳುತ್ತೆ, ಮಹಿಳೆಯರಿಗೆ ಶಿಕ್ಷಣ ಕೊಡಬಾರದು ಅಂತ ಹೇಳುತ್ತೆ, ದಲಿತರನ್ನ ದಮನಿಸಬೇಕು ಅಂತ ಹೇಳುತ್ತೆ. ಅಂತಹ ಮನುಧರ್ಮಶಾಸ್ತ್ರವನ್ನ ಸುಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುಧರ್ಮಶಾಸ್ತ್ರ ಏನೆಲ್ಲವನ್ನ ಕೊಡಬಾರದು ಅಂತ ಹೇಳಿತ್ತೋ ಅದಕ್ಕೆ ಪರ್ಯಾಯವಾಗಿ, ಅದನ್ನ ವಿರೋಧಿಸಿ ಭಾರತ ಸಂವಿಧಾನವನ್ನ ಕೊಟ್ಟರು ನಮಗೆ. ಬರೀ ಮನುಧರ್ಮಶಾಸ್ತ್ರವನ್ನ ಸುಟ್ಟಿಲ್ಲ, ಅದಕ್ಕೆ ಪರ್ಯಾಯವಾಗಿ ಭಾರತ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಮನುಧರ್ಮಶಾಸ್ತ್ರ ಶಿಕ್ಷಣ ಕೊಡಬಾರದು ಅಂತ ಹೇಳುತ್ತೆ, ಭಾರತ ಸಂವಿಧಾನ ಶಿಕ್ಷಣ ಕೊಡಬೇಕು ಅಂತ ಹೇಳುತ್ತೆ. ಮನುಧರ್ಮಶಾಸ್ತ್ರ ಸಮಾನತೆ ಕೊಡಬಾರದು ಅಂತ ಹೇಳುತ್ತೆ, ಭಾರತ ಸಂವಿಧಾನ ಸಮಾನತೆ, ಸ್ವಾತಂತ್ರ್ಯ, ಸಹೋದರತೆಯನ್ನ ಪ್ರಸ್ತಾವನೆಯಲ್ಲೇ ಮಾತನಾಡುತ್ತೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಗಳು ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಟ್ಕೊಳ್ಬೇಕಾಗಿದೆ ಸ್ನೇಹಿತರೆ. ಅಂತಹ ಸಂವಿಧಾನಕ್ಕೆ
ಅಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವತ್ತು ಗಂಡಾಂತರ ಬಂದಿದೆ. ಅದನ್ನ ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಆ ಮೂಲಕ ನಾವು ಬಾಬಾ ಸಾಹೇಬರಿಗೆ ಕೃತಜ್ಞರಾಗಿರಬೇಕು ಅಂತ ಅನ್ಸುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಚಾರ ಬಂದಾಗ ಸಂವಿಧಾನವನ್ನ ಅವ್ರು ಬರೆದಿರೋದು ಕೇವಲ ದಲಿತರಿಗೆ ಮಾತ್ರ, ಮೀಸಲಾತಿಯನ್ನ ತಂದಿರೋದು ಬಾಬಾ ಸಾಹೇಬರು ಕೇವಲ ದಲಿತರಿಗೆ ಮಾತ್ರ ಅನ್ನುವ ಅಪಚಾರದ ಮಾತುಗಳನ್ನ, ವಂಚನೆಯ ಮಾತುಗಳನ್ನ ತುಂಬಾ ಜನ ಜಾತಿವಾದಿಗಳು ಮಾತಾಡ್ತಾ ಇರ್ತಾರೆ. ಇದು ಸುಳ್ಳು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಕೇವಲ ದಲಿತರಿಗೆ ಮಾತ್ರ ಬರೆದಿಲ್ಲ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಕೇವಲ ದಲಿತರಿಗೆ ಮಾತ್ರ ಬರೆದಿದ್ದರೆ ಯಾಕೆ ಕಳೆದ 75 ವರ್ಷಗಳಲ್ಲಿ, ಸಂವಿಧಾನ ಜಾರಿಯಾಗಿ 75 ವರ್ಷಗಳಲ್ಲಿ, ಸ್ವಾತಂತ್ರ್ಯ ಬಂದು 78 ವರ್ಷಗಳಲ್ಲಿ ಯಾಕೆ ಮತ್ತೆ ಒಬ್ಬ ದಲಿತ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ? ಅವರು ಕೇವಲ ದಲಿತರಿಗೆ ಮಾತ್ರ ಸಂವಿಧಾನ ಬರೆದಿದ್ರೆ